Very good morning, my dear students. So, last class ಅಲ್ಲಿ we have seen with respect to uh, the empirical and molecular formula calculation ಮೇಲೆ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಸಾಲ್ವ್ ಮಾಡಿದ್ದನ್ನು ಆನ್ಸರ್ ಕಳಿಸಿದ್ದಾರೆ. ಬಟ್ ಕೆಲವೊಂದು ವಿದ್ಯಾರ್ಥಿಗಳು ಸರ್ ಈ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂತಂತಂದು ಕೆಲವೊಂದು ಡೌಟ್ಸ್ ಕೇಳಿದ್ದಾರೆ. ಸೊ ಆ ಪ್ರಾಬ್ಲಮ್ ಯಾವುದಂತ ನೋಡಿದಾಗ ಅಲ್ಲಿ ಡೈರೆಕ್ಟ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್ನು ಹೈಡ್ರೋಜನ್ನು ಆಕ್ಸಿಜನ್ನ ಕೊಟ್ಟಿಲ್ಲ. ಬಟ್ ಇನ್ ಟರ್ನ್ ಏನು ಮಾಡಿದ್ದಾನೆ ಅಂತಂದರೆ he has given the percentage of carbon in the form of carbon dioxide, hydrogen in the form of water. So combustion of carbon dioxide ಅಂತ ಕೊಟ್ಟಾರ, ವಾಟರ್ ಅಂತ ಕೊಟ್ಟಾರ. ಅಲ್ಲಿ ಹಂಗಿದ್ರೆ ಪರ್ಸೆಂಟೇಜ್ ಆಫ್ ಕಾರ್ಬನ್ ಹೆಂಗೆ ತೆಗಿಬೇಕು, ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಹೆಂಗೆ ತೆಗಿಬೇಕು. ಸೊ ವಿದ್ಯಾರ್ಥಿಗೆ ಅಂಥ ಪ್ರಾಬ್ಲಮ್ಸ್ ಒಳಗೆ ನಾನು ಆಲ್ರೆಡಿ ಹೇಳ್ದಂಗೆ ಯು ಹ್ಯಾವ್ ಸೀನ್ ಹೌ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಕಂಪೋಸಿಷನ್. ಸೊ ಪರ್ಸೆಂಟೇಜ್ ಕಂಪೋಸಿಷನ್ ಕೊಟ್ಟಂದ್ರೆ CO2 ಅಂತ ಕೊಟ್ಟಾಗ, ಸೊ CO2 ಒಳಗೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಅಂತ ನೀವು ಕಂಡುಹಿಡಿಬೋದಾ, ರೈಟ್? ಸೊ ವಿ ನೋ ದ ಫಾರ್ಮುಲಾ ಪರ್ಸೆಂಟೇಜ್ ಕಂಪೋಸಿಷನ್ ಅಂತಂದ್ರೆ ಸೊ ಮಾಸ್ ಆಫ್ ದ ಎಲಿಮೆಂಟ್ ಡಿವೈಡ್ ಬೈ ಮೊಲಿಕ್ಯುಲರ್ ಮಾಸ್ ಆಫ್ ದ ಕಂಪೌಂಡ್ ಇಂಟು 100. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿರಿ. ಸೊ ಅಲ್ಲಿ ಪರ್ಸೆಂಟೇಜ್ ಏನು ಕೊಟ್ಟಿರ್ತಾರೆ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ವಿ ಗೆಟ್ ಪರ್ಸೆಂಟೇಜ್ ಆಫ್ ಇಂಡಿವಿಜುವಲ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ವಿದ್ಯಾರ್ಥಿಗಳೇ, ಸೊ ಅಂಥ ಪ್ರಾಬ್ಲಮ್ಸ್ ಇನ್ನೂ ನೀವು ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಮೆಸೇಜ್ ಮೀ, ಐ ಸಾಲ್ವ್ ದ ಆನ್ಸರ್ಸ್ ಆ್ಯಂಡ್ ಸೆಂಡ್ ಇಟ್ ಟು ಯು. ಸೊ ಹಾಗೆ ಇನ್ನು ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನ ಐ ವಿಲ್ ಡಿಸ್ಕಸ್ ವಿತ್ ಇನ್ ಟುಡೇಸ್ ಕ್ಲಾಸ್. ಸೊ ಮೊದಲನೇ ಕಾನ್ಸೆಪ್ಟ್ನ ನೋಡಬೇಕಾದ್ರೆ ರಿಯಾಕ್ಷನ್ಸ್ ಇನ್ ದ ಸೊಲ್ಯೂಷನ್ಸ್. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಸೊಲ್ಯೂಷನ್ಸ್ ಅಂತ ನಿಮ್ಗೆ ಗೊತ್ತದ, ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡು ಮಿಕ್ಸ್ ಮಾಡಿದಾಗ ನಮ್ಗೆ ಬರುವಂಥ ಸಬ್ಸ್ಟೆನ್ಸಿಗೆ ಏನು ಕರಿತೀವಿ, ಸೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ಸೊಲ್ಯೂಟ್ ಅಂದರೆ ಏನು, ಸಾಲ್ವೆಂಟ್ ಅಂದರೆ ಏನು. ಈಗ ನಾನು ಶುಗರ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೌದಾ? ಶುಗರ್ ಸೊಲ್ಯೂಷನ್ ಒಳಗೆ ಏನಿರ್ತದ, ಶುಗರ್ ಇರ್ತದ ಆ್ಯಂಡ್ ವಾಟರ್ ಇರ್ತದ. ಸೊ ಹಿಯರ್ ಯಾವೊಂದು ಸಬ್ಸ್ಟೆನ್ಸು ಲೆಸ್ ಕ್ವಾಂಟಿಟಿ ಒಳಗಿರ್ತದೋ ಅದಕ್ಕೆ ನಾವೇನು ಕರಿತೀವಿ, ಸೊಲ್ಯೂಟ್ ಅಂತ ಕರಿತೀವಿ. ಉದಾಹರಣೆಗೆ ಇಫ್ 10 ಗ್ರಾಮ್ ಆಫ್ ಶುಗರ್ ಇಸ್ ಡಿಸಾಲ್ವ್ಡ್ ಇನ್ 100 ml ಆಫ್ ವಾಟರ್. ನೋಡಿ ವಿದ್ಯಾರ್ಥಿಗೆ, ಶುಗರ್ ಸೊಲ್ಯೂಷನ್ ತೊಗೊಂಡಿನಿ, ಅದು ಹೆಂಗೆ ಪ್ರಿಪೇರ್ ಮಾಡೀನಿ, 10 ಗ್ರಾಮ್ ಶುಗರ್ನ ನಾನು 100 ml ವಾಟರ್ ಒಳಗೆ ಆ್ಯಡ್ ಮಾಡೀನಿ. ಸೊ ಇಲ್ಲಿ ಸೊಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು. ಸೊ ಸೊಲ್ಯೂಟ್ ಕಂಡುಹಿಡಬೇಕಾದ್ರೆ ಏನದ ಡೆಫಿನೇಷನು, ಯಾವ ಒಂದು ಸಬ್ಸ್ಟೆನ್ಸು ಲೆಸ್ ಕ್ವಾಂಟಿಟಿ ಒಳಗೆ ಇರ್ತದೋ, ಲೆಸ್ ಕ್ವಾಂಟಿಟಿ ಇರುವಂಥ ಸಬ್ಸ್ಟೆನ್ಸ್ ಏನು ಕರಿತೀವಿ, ಸೊಲ್ಯೂಟ್ ಅಂತ ಕರಿತೀವಿ. ಇಲ್ಲಿ 10 ಗ್ರಾಮ್ ಆಫ್ ಶುಗರ್, 100 ml ಆಫ್ ವಾಟರ್. ಸೊ ಯಾವುದು ಕಡಿಮೆ ಅದ ಇಲ್ಲಿ, 10 ಗ್ರಾಮ್ ಆಫ್ ಶುಗರ್. ಸೊ ಶುಗರ್ ವಿಲ್ ಬಿ ಯುವರ್ ಸೊಲ್ಯೂಟ್ ಆ್ಯಂಡ್ 100 ml ಆಫ್ ವಾಟರ್ ವಿಲ್ ಬಿ ಯುವರ್ ಸಾಲ್ವೆಂಟ್. ಸೊ ಸಾಲ್ವೆಂಟ್ ಅಂದ್ರೆ ಏನು, ದ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಹೈಯರ್ ಕ್ವಾಂಟಿಟಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಾಲ್ವೆಂಟ್. ಸೊ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡು ಸೇರಿದಾಗ ಏನಾಗುತ್ತೆ, ಸೊಲ್ಯೂಷನ್ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ when the reactions are carried out in the solutions, the amount of substance present in the given volume can be expressed in any following ways. ನೋಡಿ ವಿದ್ಯಾರ್ಥಿ, ಏನಂದರೆ ಯಾವುದೇ ರಿಯಾಕ್ಷನ್ ಆಗಬೇಕಾದ್ರೆ ಸೊಲ್ಯೂಷನ್ಸ್ನ ಎಕ್ಸ್ಪ್ರೆಷನ್ ಹೆಂಗೆ ಮಾಡ್ತೀವಿ, ದೇರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಕಾನ್ಸಂಟ್ರೇಷನ್ಸ್ ಆಫ್ ಸೊಲ್ಯೂಷನ್. ಸೊ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂದ್ರೆ ಏನು, ಅಮೌಂಟ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ದ ಸಾಲ್ವೆಂಟ್. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಡಿಫ್ರೆಂಟ್ ಕಾನ್ಸಂಟ್ರೇಷನ್, ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್. ಯಾವ ಮೆಥಡ್ಸು, ಮೊದಲನೇ ಮೆಥಡ್ ಏನಂತ ಕರಿತೀವಿ ಅಂದರೆ ಮಾಸ್ ಪರ್ಸೆಂಟೇಜ್ ಅಂತ ಕರಿತೀವಿ ಅಥವಾ ವೇಟ್ ಪರ್ಸೆಂಟೇಜ್ ಅಂತ ಕರಿತೀವಿ. ಸೊ W/W, ವೇಟ್ ಬೈ ವೇಟ್ ಪರ್ಸೆಂಟೇಜ್. ಎರಡನೇ ಮೆಥಡು ಮೋಲ್ ಫ್ರಾಕ್ಷನ್ ಮೆಥಡ್. ಸೊ ಮೂರನೇದು ಮೊಲ್ಯಾರಿಟಿ ಆ್ಯಂಡ್ ನಾಲ್ಕನೇದು ಮೊಲ್ಯಾಲಿಟಿ. ನೋಡಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಬೇಡ್ರಿ, ಇದು ಮೊಲ್ಯಾರಿಟಿ, ಇದು ಮೊಲ್ಯಾಲಿಟಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಾನ್ಸಂಟ್ರೇಷನ್ಸ್ ಆಫ್ ಸೊಲ್ಯೂಷನ್. ಸೊ ಕಾನ್ಸಂಟ್ರೇಷನ್ಸ್ ಆಫ್ ಸೊಲ್ಯೂಷನ್ ಅಂದ್ರೆ ಏನು, ಅಮೌಂಟ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ದ ಗಿವನ್ ಕ್ವಾಂಟಿಟಿ ಆಫ್ solvent. ಅದಕ್ಕೆ ಏನು ಕರಿತೀವಿ, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಸೊ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಎಕ್ಸ್ಪ್ರೆಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಸೊ ದೋಸ್ ಆರ್ ಮಾಸ್ ಪರ್ಸೆಂಟೇಜ್ ಮೆಥಡ್, ಮೋಲ್ ಫ್ರಾಕ್ಷನ್ ಮೆಥಡ್, ಮೊಲ್ಯಾರಿಟಿ ಮತ್ತು ಮೊಲ್ಯಾಲಿಟಿ. ಈಗ ಮೊದಲನೇ ನೋಡೋಮಂತ, ದಟ್ ಈಸ್ ಮಾಸ್ ಪರ್ಸೆಂಟೇಜ್. ಸೊ ಮಾಸ್ ಪರ್ಸೆಂಟೇಜ್ ಅಂದರೆ ಏನು, ಇಟ್ ಈಸ್ ಅಬ್ಟೈನ್ಡ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಷನ್ ಅಥವಾ ರಿಲೇಷನ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಮಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ಏನದು ಮಾಸ್ ಪರ್ಸೆಂಟೇಜು, ಸೊ ಮಾಸ್ ಪರ್ಸೆಂಟೇಜ್ ಇಸ್ ಇಟ್ ನಥಿಂಗ್ ಬಟ್ the ratio of, it is the ratio of mass of solute divided by mass of solution into 100. ನೋಡಿದ್ರಿ ವಿದ್ಯಾರ್ಥಿಗಳೇ, ಸೊ ಡೆಫಿನೇಷನ್ ನೋಡ್ಬೇಕಾದ್ರೆ ಮಾಸ್ ಪರ್ಸೆಂಟೇಜ್ ಇಸ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ಮಾಸ್ ಆಫ್ ಸೊಲ್ಯೂಟ್ ಟು ದಿ ಮಾಸ್ ಆಫ್ ಸೊಲ್ಯೂಷನ್ into 100. So that is we call it as mass percentage. So percentage ಅಂದರೆ it should be in 100 only. So ಎಷ್ಟು ಮಾಸ್ ಆಫ್ ಸೊಲ್ಯೂಟ್ ಅದ ಇನ್ ಗಿವನ್ ಮಾಸ್ ಆಫ್ ಸೊಲ್ಯೂಷನ್. ನೋಡ್ರಿ ವಿದ್ಯಾರ್ಥಿ, ಇಲ್ಲಿ ಸೊಲ್ಯೂಷನ್ ಅಂತ ಕೊಟ್ಟಾರ. ಸೊ ಸೊಲ್ಯೂಷನ್ ಅಂದರೆ ನಿಮಗೆ ಗೊತ್ತದ, ಇಟ್ ಇಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಅವೆರಡು ಮಿಕ್ಸ್ ಮಾಡಿದಾಗ ನಮಗೇನು ಸಿಗುತ್ತಾ,
ಮಾಸ್ ಆಫ್ ಸೊಲ್ಯೂಷನ್ ಸಿಗುತ್ತಾ. ಸೊ ರೇಷಿಯೋ ಆಫ್ ಮಾಸ್ ಆಫ್ ಸೊಲ್ಯೂಟ್ ಟು ಮಾಸ್ ಆಫ್ ಸೊಲ್ಯೂಷನ್ ಇಂಟು 100 ಇಸ್ ಕಾಲ್ಡ್ as ವಾಟ್ ಮಾಸ್ ಪರ್ಸೆಂಟೇಜ್. ಸೊ ಇದ್ರ ತಕ್ಕಂಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ವಿಲ್ ಸಿ ಒನ್ ಬೈ ಒನ್ ಪ್ರಾಬ್ಲಮ್. ಸೊ ಮೊದಲನೇ ಪ್ರಾಬ್ಲಮ್ ಏನದ, 6 ಗ್ರಾಮ್ ಆಫ್ ಯೂರಿಯಾ ವಾಸ್ ಡಿಸಾಲ್ವ್ಡ್ ಇನ್ 500 ಗ್ರಾಮ್ ಆಫ್ ವಾಟರ್. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಯೂರಿಯಾದ ವಾಟರ್ ಅದ. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಮಾಸ್ ಆಫ್ ಯೂರಿಯಾ ಇನ್ ದ ಸೊಲ್ಯೂಷನ್. ಸೊ ಈಗ ಮಾಸ್ ಆಫ್ ಯೂರಿಯಾ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಅದ. ಸೊ ಇಲ್ಲಿ ಸೊಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು, ಇಲ್ಲಿ 6 ಗ್ರಾಮ್ ಆಫ್ ಯೂರಿಯಾ ಅದ. ವಾಟರ್ ಈಸ್ ಎ ಸಾಲ್ವೆಂಟ್. ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ ಸೊಲ್ಯೂಷನ್ ಅಲ್ಲ, ಇಲ್ಲಿ ವಾಟರ್. ವಾಟರ್ ಮತ್ತು ಯೂರಿಯಾ ಎರಡು ಕಂಬೈನ್ ಆದಾಗ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಬಟ್ ಇಲ್ಲಿ ಕೊಟ್ಟಿರುವಂಥದ್ದು ಏನು, ಸೊಲ್ಯೂಟ್ ಕೊಟ್ಟಾರ. ಎಷ್ಟು, 6 ಗ್ರಾಮ್ ಆಫ್ ಯೂರಿಯಾ ಅಂತ ಕೊಟ್ಟಾರ. ಸಾಲ್ವೆಂಟ್ ಎಷ್ಟು ಕೊಟ್ಟಾರ, 500 ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟಾರ. ಸೊ ನೀವೇನು ಮಾಡ್ಬೇಕು, ಈಗ ಮಾಸ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನದ ನೋಡ್ರಿ, ಫಸ್ಟ್ ಗಿವನ್ ಥಿಂಗ್ಸ್ ಬರ್ಕೋರಿ. ಗಿವನ್ ಮಾಸ್ ಆಫ್ ದ ಸೊಲ್ಯೂಟ್, ಯಾವ್ದು ಇಲ್ಲಿ ಸೊಲ್ಯೂಟು, ಯೂರಿಯಾ ಎಷ್ಟದ, 6 ಗ್ರಾಮ್ಸ್ ಅದ. ಸೊ ಗಿವನ್ ಮಾಸ್ ಆಫ್ ಸಾಲ್ವೆಂಟ್, ಸಾಲ್ವೆಂಟ್ ಯಾವ್ದು ಇಲ್ಲಿ, ವಾಟರ್ ಅದ, ಎಷ್ಟದ, 500 ಗ್ರಾಮ್ಸ್ ಅದ. ನಾವು ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಾಸ್ ಪರ್ಸೆಂಟೇಜ್. ಸೊ ವಿ ನೋ ದ ಫಾರ್ಮುಲಾ, ಏನು ಫಾರ್ಮುಲಾ, ಮಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 500 ಪ್ಲಸ್ 6. ಇಲ್ಲಿ ಯಾಕೆ ಬಂತು ವಿದ್ಯಾರ್ಥಿಗಳಿಗೆ 500 ಪ್ಲಸ್ 6? ಇಲ್ಲ ಡೈರೆಕ್ಟ್ ಆಗಿ 500 ತೊಗೋಬೇಕಾ, ಇಲ್ಲ. ಯಾಕೆ ತೊಗೋಬಾರ್ದು, ಯಾಕಂತಂದ್ರೆ ಇಲ್ಲಿ ವಾಟರ್ ಅನ್ನೋದು ಸಾಲ್ವೆಂಟ್, ಸೊಲ್ಯೂಷನ್ ಅಲ್ಲ. ಸೊ ನಾವು ಆಲ್ರೆಡಿ ಫಾರ್ಮುಲಾ ಹೇಳ್ಬೇಕಾದ್ರೆ ಇಲ್ಲಿ ಏನು ವಿದ್ಯಾರ್ಥಿಗೆ ಏನಂತಾರೆ, ಮಾಸ್ ಆಫ್ ಸೊಲ್ಯೂಷನ್ ಅಂತಂದ್ರೆ ಮಾಸ್ ಆಫ್ ಸಾಲ್ವೆಂಟ್ ಅಂದಿಲ್ಲ. ಸೊ ಸಾಲ್ವೆಂಟ್ ಅಂತ ಕೊಟ್ಟಾಗ ಡೈರೆಕ್ಟ್ ಆಗಿ 500 ಸಬ್ಸ್ಟಿಟ್ಯೂಟ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಮಾಸ್ ಆಫ್ ಸೊಲ್ಯೂಷನ್ ಅಂತಂದ್ರಿಂದ, ಸೊ ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಸೊ ಸೊಲ್ಯೂಟ್ ಮಾಸ್ ಎಷ್ಟದ, 6 ಅದ. ಸಾಲ್ವೆಂಟ್ ಮಾಸ್ ಎಷ್ಟದ, 500. ಸೊ ಎರಡು ಸೇರಿದಾಗ 6 ಡಿವೈಡ್ ಬೈ 506 ಇಂಟು 100. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ದ ಮಾಸ್ ಪರ್ಸೆಂಟೇಜ್ ವಿಲ್ ಬಿ ಈಕ್ವಲ್ ಟು 1.186%. ಸೊ ದೇರ್ ಫೋರ್ ದ ಪರ್ಸೆಂಟೇಜ್ ಮಾಸ್ ಆಫ್ ಯೂರಿಯಾ ಇನ್ ಸೊಲ್ಯೂಷನ್ ಇಸ್ ಹೌ ಮಚ್, 1.186%. ನೋಡ್ರಿ ವಿದ್ಯಾರ್ಥಿಗೆ, ಕೆಲವೊಂದು ಟೈಮ್ ಉದಾಹರಣೆಗೆ 6 ಗ್ರಾಮ್ ಆಫ್ ಯೂರಿಯಾ ವಾಸ್ ಡಿಸಾಲ್ವ್ಡ್ ಇನ್ 500 ಗ್ರಾಮ್ ಆಫ್ ಸೊಲ್ಯೂಷನ್ ಅಂತ ಡೈರೆಕ್ಟ್ ಆಗಿ ಕೊಡ್ತಾನೆ, ರೈಟ್. ಸೊ ಸೊಲ್ಯೂಷನ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಾಗ ಇಲ್ಲಿ ಡೈರೆಕ್ಟ್ ಆಗಿ 6 ಡಿವೈಡ್ ಬೈ 500 ತೊಗೋಬೋದು ನೀವು. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಸಾಲ್ವೆಂಟ್ ಕೊಟ್ಟಾಗ ಯು ಶುಡ್ ಟೇಕ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್, ದೆನ್ ಇಟ್ ವಿಲ್ ಬಿ ಸೊಲ್ಯೂಷನ್. ಸೊ ವಿದ್ಯಾರ್ಥಿಗಳು ಇದ್ರೊಳಗ ಡೌಟ್ ಕ್ಲಾರಿಫಿಕೇಶನ್ ಆಯ್ತು ಅಂತ ಅನ್ಕೊಂತೀನಿ, ರೈಟ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣಂತ. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಝೀನ್. ನೋಡ್ರಿ ವಿದ್ಯಾರ್ಥಿ, ಅದ್ರ ಕೇಳೋಣ, ಬೆನ್ಝೀನ್ ಮಾಸ್ ಪರ್ಸೆಂಟೇಜ್ ಕೇಳೋಣ. ಆ್ಯಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್, CCl4 ಅಂತ ಕರಿತೀವಿ, ಕಾರ್ಬನ್ ಟೆಟ್ರಾಕ್ಲೋರೈಡ್, ಎರಡರದ್ದು ಮಾಸ್ ಪರ್ಸೆಂಟೇಜ್ ಕೇಳೋಣ. ಇಫ್ 22 ಗ್ರಾಮ್ ಆಫ್ ಬೆನ್ಝೀನ್ ಇಸ್ ಡಿಸಾಲ್ವ್ಡ್ ಇನ್ 122 ಗ್ರಾಮ್ ಆಫ್ CCl4. ನೋಡ್ರಿ, ಇಲ್ಲಿ 22 ಗ್ರಾಮ್ ಆಫ್ ಬೆನ್ಝೀನ್ ಅದ, 122 ಗ್ರಾಮ್ ಆಫ್ CCl4 ಅದ. ಇಲ್ಲಿ ಸೊಲ್ಯೂಟ್ ಯಾವುದು, ಬೆನ್ಝೀನ್ ಇಸ್ ದ ಸೊಲ್ಯೂಟ್ and carbon tetrachloride is the solvent. Yaka, because benzene is heavy present in lesser quantity and carbon tetrachloride is present in larger quantity. So mass of solution is what, mass of benzene plus mass of carbon tetrachloride. So mass of benzene 22 other, mass of carbon tetrachloride 122 other. So that will be mass of solution, that is equal to 144 gram. ಈಗ ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್ ನೋಡ್ಬೇಕಾದ್ರೆ ಇಟ್ ಇಸ್ ರೇಷಿಯೋ ಆಫ್ ಮಾಸ್ ಆಫ್ ಸೊಲ್ಯೂಟ್. ಸೊ ಸೊಲ್ಯೂಟ್ ಯಾವ್ದಿಲ್ಲಿ ಬೆನ್ಸಿನ್ ಅದ. ಸೊ ಬೆನ್ಸಿನ್ ತೊಗೊಂಡ್ರೆ ಎಷ್ಟದ, ಇದು 22 ಅದ. ಡಿವೈಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟು, 144 ಇಂಟು 100. ಸೊ ಇದು ಸಿಂಪ್ಲಿಫೈ ಮಾಡಿದಾಗ 15.28%. ಸೊ ದಟ್ ಈಸ್ ದ ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್. ನೋಡ್ರಿ, ಈಗ ಮಾಸ್ ಪರ್ಸೆಂಟೇಜ್ ಆಫ್ CCl4 ನೀವು ಸೇಮ್ ಮೆಥಡ್ ಮಾಡ್ಬೋದು. ಮಾಸ್ ಆಫ್ CCl4 ಏನದ, 122 ಡಿವೈಡೆಡ್ ಬೈ 144 ಇಂಟು 100. ಅಥವಾ ಸಿಂಪಲ್ ಮೆಥಡ್, ಸಿನ್ಸ್ ಇಟ್ ಈಸ್ ಇನ್ ಪರ್ಸೆಂಟೇಜ್, ಸೊ ಬಂದಿರುವಂಥ ಒಂದು ವ್ಯಾಲ್ಯೂ 15.28ನ ನೀವು 100 ಒಳಗೆ ಮೈನಸ್ ಮಾಡಿದ್ರೆ ದಟ್ ವಿಲ್ ಬಿ ದ ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ದಟ್ ಈಸ್ 84.72%. ಸೊ ವಿದ್ಯಾರ್ಥಿಗಳೇ, ದಿಸ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ. ಎರಡು ಸೇಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂಡ ಬಂದು ಒಂದು ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಪರ್ಸೆಂಟೇಜ್ ಒಳಗೆ ಇರೋದ್ರಿಂದ 100 ಒಳಗೆ ಬಂದಿರೋಂಥ ವ್ಯಾಲ್ಯೂ ನೀವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ವಿಲ್ ಗೆಟ್ ದ 84.72%. ಅಥವಾ ಇದೇ ಮೆಥಡ್ ನೀವು ಯೂಸ್ ಮಾಡಿರಿ. ಏನು ಮಾಡಬೇಕು, ಮಾಸ್ ಪರ್ಸೆಂಟೇಜ್ ಆಫ್ CCl4 is equal to ಮಾಸ್ ಆಫ್ CCl4 ಎಷ್ಟದ, 122 ಡಿವೈಡೆಡ್ ಬೈ 144 ಇಂಟು 100 ಮಾಡಿರಿ, ವಿಲ್ ಗೆಟ್ ದ ಸೇಮ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ದೀಸ್ ಆರ್ ದ 2 ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಟ್ ಆಫ್ ಮಾಸ್ ಪರ್ಸೆಂಟೇಜ್. ಇನ್ನು ದ ಸೆಕೆಂಡ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್, ದಟ್ ವಿ ಕಾಲ್ ಇಟ್ ಆಸ್ ಮೋಲ್ ಫ್ರಾಕ್ಷನ್. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಈ ಮೋಲ್ ಫ್ರಾಕ್ಷನ್ ಅನ್ನೋದು ಏನು, ಹೌ ಡು ವಿ ಕ್ಯಾಲ್ಕುಲೇಟ್, ಅದಕ್ಕಿಂತ ಮುಂಚೆ ಯು ಶುಡ್ ನೋ ದ ಸಿಂಬಾಲ್. ಸೊ ಸಿಂಬಾಲ್ ಇದಕ್ಕೆ ಏನು ಕರಿತೀವಿ ಅಂದರೆ ಚೈ. ಇಟ್ ಈಸ್ ಅ ಗ್ರೀಕ್ ಲೆಟರ್ CHI. ಇದು ಹೆಂಗೆ ಬರಿತೀವಿ ಅಂದರೆ ಇಟ್ ಇಸ್ ಸಿಮಿಲರ್ ಟು ದ್ಯಾಟ್ ಆಫ್ ದ ಸ್ಮಾಲ್ ಎಕ್ಸ್. ಸೊ ಇಲ್ಲಿ ತೋರಿಸ್ತೀನಿ ಒಂದು, ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ
ಇದೇನದಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ ಅಂತ ನಾವು ಕಾಮನ್ ಆಗಿ ತಿಳ್ಕೊಂತೀವಿ, ಬಟ್ ಇಟ್ ಇಸ್ ನಾಟ್ ಎಕ್ಸ್, ಇಟ್ ಈಸ್ ದ ಗ್ರೀಕ್ ಲೆಟರ್ ಕಾಲ್ಡ್ ಆಸ್ ಚೈ. ಸೊ ಚೈ ಅನ್ನೋದಂದ್ರೆ CHI, ಇಟ್ ಇಸ್ ಸ್ಪೆಲ್ಡ್ ಆಸ್ CHI. ಸೊ ಇದನ್ನು ಏನದ, ಇಟ್ ಈಸ್ ದ ಯೂನಿಟ್ ಫಾರ್ ಮೋಲ್ ಫ್ರಾಕ್ಷನ್. ಹೌದಾ? ಸೊ ವಾಟ್ ಈಸ್ ಮೋಲ್ ಫ್ರಾಕ್ಷನ್? ಇಟ್ ಈಸ್ ದ ರೇಷಿಯೋ ಆಫ್ number of moles of particular component to the total number of moles of solution. ನೋಡ್ರಿ ವಿದ್ಯಾರ್ಥಿ, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೀವು ಇಲ್ಲಿ, ಬಟ್ ಇಲ್ಲಿ ನಾನು ಫಾರ್ಮುಲಾ ತೋರಿಸಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಜಸ್ಟ್ ಡೆಫಿನೇಷನ್ ನೆನ್ಪಿಟ್ಕೋರಿ, ಏನಂತಂದ್ರೆ ಮೋಲ್ ಫ್ರಾಕ್ಷನ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಂಪೋನೆಂಟ್. ಇಲ್ಲಿ ಪರ್ಟಿಕ್ಯುಲರ್ ಕಂಪೋನೆಂಟ್ ಅಂದ್ರೆ ಇಲ್ಲಿ ಸೊಲ್ಯೂಟ್ ಆಗಿರ್ಬೋದು ಅಥವಾ ಸಾಲೆಂಟ್ ಆಗಿರ್ಬೋದು, ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಂದ್ರೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಸೊ ಈ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ solute or solvent to the total number of moles of solution is called as what? Mole fraction. So ಈಗ mole fraction ನಾವು ಫಾರ್ಮುಲಾ ನೋಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಕಂಡೀಷನ್ ಹೇಳ್ತಾರೆ, ಏನಂತಂದ್ರೆ ಫಾರ್ ಎ ಸೊಲ್ಯೂಷನ್ ಕಂಟೈನಿಂಗ್ N2 moles of solute. ನೋಡ್ರಿ ವಿದ್ಯಾರ್ಥಿಗಳೇ, ಸೊಲ್ಯೂಟ್ ಇಲ್ಲಿ ನಾವು ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊಲ್ಯೂಟ್ ಇಸ್ ರಿಪ್ರೆಸೆಂಟೆಡ್ ಆಸ್ ವಾಟ್? N2 is dissolved in N1 moles of solvent. ಸೊ ಸಾಲ್ವೆಂಟ್ ನ ನೀವು ರಿಪ್ರೆಸೆಂಟ್ ಏನ್ ಮಾಡ್ತೀರಿ? N1 ಅಂತ ಕರಿತೀವಿ. N ಅಂದ್ರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್, 1 ಅಂದ್ರೆ ಇಟ್ ರಿಪ್ರೆಸೆಂಟ್ ಸಾಲ್ವೆಂಟ್, ಇಲ್ಲಿ N ಅಂದ್ರೆ ಕೂಡ ನಂಬರ್ ಆಫ್ ಮೋಲ್ಸ್, 2 ಅಂದ್ರೆ ಸೊಲ್ಯೂಟ್ ಅಂತಂದು. ಕೆಲವೊಂದು ಟೈಮ್ ಬಿ ಅಂತ ಕರಿತೀವಿ, ಅಲ್ಫಾಬೆಟ್ಸ್ ಕೊಡ್ತಾರೆ ಇಲ್ಲಿ NA ಮತ್ತೆ NB. NA ಅಥವಾ N1 ಅಂದ್ರೆ ಇಟ್ ಇಸ್ ಮೋಲ್ಸ್ ಆಫ್ ಸಾಲ್ವೆಂಟ್, NB ಅಥವಾ N2 ಅಂದ್ರೆ ಇಟ್ ಇಸ್ ಮೋಲ್ಸ್ ಆಫ್ ಸೊಲ್ಯೂಟ್. ಸೊ ಸ್ವಲ್ಪ ಇದನ್ನ ಬರ್ದಿಟ್ಕೊಡಿ ವಿದ್ಯಾರ್ಥಿಗಳೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಮೋಲ್ ಫ್ರಾಕ್ಷನ್ ಒಳಗ ಕೆಲವೊಂದು ಬುಕ್ಸ್ ಒಳಗ ಮೋಲ್ಸ್ ಆಫ್ ಸೊಲ್ಯೂಟ್ ಇಸ್ ರಿಪ್ರೆಸೆಂಟೆಡ್ ಬೈ ದ ಸಿಂಬಾಲ್ N2 ಆಗಿರ್ಬೋದು ಅಥವಾ NB ಅಂತ, ಕ್ಯಾಪಿಟಲ್ ಬಿ, ರೈಟ್? ಸೊ ಅದು ಬರಿಬೋದು. ಅಥವಾ ಮೋಲ್ಸ್ ಆಫ್ ಸಾಲ್ವೆಂಟ್ ನಾವು ಹೆಂಗ್ ರಿಪ್ರೆಸೆಂಟ್ ಮಾಡ್ಬೋದು? N1 ಆಗಿರ್ಬೋದು ಅಥವಾ NA ಆಗಿರ್ಬೋದು. ಸೊ ಇಲ್ಲಿ ನೋಡ್ಬೇಕಾದ್ರೆ ಫಾರ್ಮುಲಾ ನೋಡ್ಬೇಕಾದ್ರೆ ಇಲ್ಲಿ ನಾವು ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಕ್ಯಾಲ್ಕುಲೇಟ್ ಮಾಡತ್ತೀವಿ, ಹೌದಾ? ಸೊ ಮೋಲ್ ಫ್ರಾಕ್ಷನ್ ಇಸ್ ರಿಪ್ರೆಸೆಂಟ್ ಬೈ ದ ಸಿಂಬಲ್ ಚೈ. ಸೊ ಅಲ್ಲಿ ಸೊಲ್ಯೂಟ್ ಇರೋದ್ರಿಂದ ವಿ ಕ್ಯಾನ್ ರೈಟ್ ಹಿಯರ್ ಐದರ್ 2 ಅಂತ ಬರಿಬೋದು ಅಥವಾ B ಅಂತ ಬರಿಬೋದು. ಸೊ ಮೋಲ್ ಫ್ರಾಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ರೇಷಿಯೋ ಆಫ್, ನಾನು ಆಲ್ರೆಡಿ ಡೆಫಿನೇಷನ್ ಇಲ್ಲಿ ಹೇಳಿದೆ, ಇದೇ ಡೆಫಿನೇಷನ್ ನಾನು ಇಲ್ಲಿ ಫಾರ್ಮುಲಾ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ಪರ್ಟಿಕ್ಯುಲರ್ ಕಂಪೋನೆಂಟ್ ಅಂತ ಹೇಳಿದ್ವಿ. ಪರ್ಟಿಕ್ಯುಲರ್ ಕಂಪೋನೆಂಟ್ ಯಾವುದಿಲ್ಲಿ? ಸೊಲ್ಯೂಟ್. ಸೊ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ 2 ಅಂದ್ರೆ ಸೊಲ್ಯೂಟ್ ಇಲ್ಲಿ, ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಂದ್ರೆ N1 ಪ್ಲಸ್ N2. ಸೊ ಇಲ್ಲಿ N1 ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್, N2 ಅಂತಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಸೊ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಏನು ಕರಿತೀವಿ? ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ಸೊಲ್ಯೂಟ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್, ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ 2 ಅಂತ ರಿಪ್ರೆಸೆಂಟ್ ಮಾಡಿದ್ರೆ ಅಥವಾ B ಅಂತ ರಿಪ್ರೆಸೆಂಟ್ ಮಾಡಿದ್ರೆ ಇಟ್ ರಿಪ್ರೆಸೆಂಟ್ಸ್ ದ ಸೊಲ್ಯೂಟ್, ಇಲ್ಲಿ 1 ಅಥವಾ A ಅಂತ ರಿಪ್ರೆಸೆಂಟ್ ಮಾಡಿದ್ರೆ ಸಾಲ್ವೆಂಟ್ ಅಂತ ಅರ್ಥ. ಈಗ ನಾವು ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ತೊಗೊಳ್ತಾ ಇದೀವಿ, ಇಟ್ ಈಸ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್. ಈಗ ಸಾಲ್ವೆಂಟ್ ನೋಡ್ಬೇಕಾದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ ಸಾಲ್ವೆಂಟ್ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ 1 ಆಗಿರ್ಬೋದು ಅಥವಾ A ಅಂತ ಬರೆಯಿದ್ರೆ ಇಟ್ ಇಸ್ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ solvent to the total number of moles of solution. ಸೊ ಇಲ್ಲಿ N1 plus N2 ಎರಡು ಕಡೆ ಸೇಮೇ, ಬಟ್ ಸೊಲ್ಯೂಟ್ ತೊಗೊಂಡಾಗ N2 ಅಥವಾ NB ಅಂತ ತೊಗೊಂತೀವಿ, ಸಾಲ್ವೆಂಟ್ ತೊಗೊಂಡಾಗ N1 ಅಥವಾ NA ಅಂತ ತೊಗೊಂತೀವಿ. ದ ಸಮ್ ಆಫ್ ದ ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ ಈಸ್ ಈಕ್ವಲ್ ಟು 1, ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ 1 ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ 2 ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ನೋಡ್ರಿ ವಿದ್ಯಾರ್ಥಿಗಳು, ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್. ಹೆಂಗೆ ಯೂಸ್ಫುಲ್ ಆಗುತ್ತೆ? ಈಗ ಉದಾಹರಣೆಗೆ ಕೆಲವೊಂದು ಪ್ರಾಬ್ಲಮ್ ಒಳಗ ಮೋಲ್ ಫ್ರಾಕ್ಷನ್ ಆಫ್ 2 ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ತಿಳ್ಕೊರಿ, ಹೌದಾ? ವಾಟ್ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ 1 ಅಥವಾ ಸಾಲೆಂಟ್ ಅಂತ ಕೇಳಿದಾಗ ನಿಮಗೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ 1 ನಾವು ಕಂಡುಹಿಡಬೇಕು, ಆಲ್ರೆಡಿ 2 ನೀವು ಇಲ್ಲಿ ಸೊಲ್ಯೂಟ್ ಕಂಡುಹಿಡಿದ್ರಿ. ಸೊ ಇದನ್ನ ಇಲ್ಲಿ ತೊಗೊಂಡಾಗ 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ನೀವು ಮೈನಸ್ ಮಾಡಿದಾಗ ವಿಲ್ ಗೆಟ್ ದ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್. ಸೊ ಇದು ಫಾರ್ಮುಲಾ ನೆನ್ಪಿಟ್ಕೋರಿ, ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಈಸ್ ಈಕ್ವಲ್ ಟು ಆಲ್ವೇಸ್ 1, ರೈಟ್? ಇಲ್ಲಿ ಒಂದು ಪ್ರಾಬ್ಲಮ್ ಅದ ಮೋಲ್ ಫ್ರಾಕ್ಷನ್ ಮೇಲೆ, ಸ್ವಲ್ಪ ಲಕ್ಷ ಕೊಡ್ರಿ. 9 grams of glucose are dissolved in 90 grams of water. Calculate the mole fraction of glucose ಮತ್ತೆ water in the solution. ನೋಡಿ ಏನು ಕೊಟ್ಟರೆ ಇಲ್ಲಿ 9 grams of glucose ಮತ್ತೆ dissolved ಇದ್ರೊಳಗ 90 grams of water. ಸೊ ಇದ್ರೊಳಗ ಸೊಲ್ಯೂಟ್ ಯಾವ್ದಾಯ್ತು, ಸಾಲ್ವೆಂಟ್ ಯಾವ್ದಾಯ್ತು? ಗ್ಲೂಕೋಸ್ ಇಲ್ಲಿ 9 grams ಅದ, ಸೊಲ್ಯೂಟ್ ಅದ 90 grams of water, ಇದು ಸಾಲ್ವೆಂಟ್. ಸೊ ಇದಕ್ಕೆ ಏನು ಗ್ಲೂಕೋಸ್ ವಿ ರೈಟ್ ಇಟ್ ಆಸ್ ಐದರ್ N2 ಅಂತ ಬರಿತೀವಿ ಅಥವಾ NB ಅಂತ ಬರಿತೀವಿ. ಇದಕ್ಕೆ N1 ಅಥವಾ N
ಎ ಅಂತ ಬರಿತೀವಿ. ಈಗ ನೀವು ಮೋಲ್ ಫ್ರಾಕ್ಷನ್ ಕೇಳ್ಕೊಳ್ಬೇಕು. ಸೊ ವಾಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸು? ನಿಮಗೆ ಫಾರ್ಮುಲಾ ಗೊತ್ತದ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ನಂಬರ್ ಆಫ್ ಮೋಲ್ಸ್? ಸೊ ನಂಬರ್ ಆಫ್ ಮೋಲ್ಸಿಗೆ ಒಂದು ಫಾರ್ಮುಲಾ ಅದ ವಿದ್ಯಾರ್ಥಿಗಳಿಗೆ. ಮೋಲ್ಸ್ ಕಾನ್ಸೆಪ್ಟ್ನ ಹೇಳಬೇಕಾದ್ರೆ ದೇರ್ ಇಸ್ ಅ ಫಾರ್ಮುಲಾ. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ನೋಡ್ರಿ ವಿದ್ಯಾರ್ಥಿಗಳು, ಮೋಲ್ ಫ್ರಾಕ್ಷನ್ ನೀವು ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡಕ್ ಬರಂಗಿಲ್ಲ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ನಂಬರ್ ಆಫ್ ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಗ್ಲೂಕೋಸ್ ತಗೋಬೇಕಾದ್ರೆ ನಂಬರ್ ಆಫ್ ಮೋಲ್ಸ್ ಏನು ಫಾರ್ಮುಲಾ ಅದ, ಗಿವನ್ ಮಾಸ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್. ಸೊ ಗಿವನ್ ಮಾಸ್ ಆಫ್ ಗ್ಲೂಕೋಸ್ ಎಷ್ಟದ, 9 ಗ್ರಾಮ್ ಅದ. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ C6H12O6 ಅದರ ಮಾಲಿಕ್ಯುಲರ್ ಮಾಸ್ ತೆಗೀರಿ, ದಟ್ ವಿಲ್ ಬಿ ಈಕ್ವಲ್ ಟು 180. ಸೊ 9 ಡಿವೈಡೆಡ್ ಬೈ 180 ಇಸ್ ಈಕ್ವಲ್ ಟು 0.05. ಇದೇನು ಬಂತು ವಿದ್ಯಾರ್ಥಿಗಳೇ, ಇದು ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಬಂತು, ಹೌದಾ. ಈಗ ಸಿಮಿಲರ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಅಂದರೆ ಸಾಲ್ವೆಂಟ್. ಸೊ ವಾಟರ್ದು ಮಾಸ್ ಎಷ್ಟು ಕೊಟ್ಟಾರ, 90 ಗ್ರಾಮ್ ಕೊಟ್ಟಾರ. ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟದ, H2O 16 + 2 18 ಆಗತ್ತಾ. ಸೊ 90 ಡಿವೈಡ್ ಬೈ 18 ದಟ್ ಈಸ್ ಈಕ್ವಲ್ ಟು 5. ನೋಡ್ರಿ ವಿದ್ಯಾರ್ಥಿಗಳೇ, ಇದು ವ್ಯಾಲ್ಯೂ ಇಲ್ಲೇನು ಫಾರ್ಮುಲಾ ಅದಲ್ಲ, N2 ವ್ಯಾಲ್ಯೂ ಅಥವಾ N1 ವ್ಯಾಲ್ಯೂ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಂದ್ರೆ, ನಂಬರ್ ಆಫ್ ಮೋಲ್ಸಿಗೆ ಒಂದು ಫಾರ್ಮುಲಾ ಅದ, ದಟ್ ಈಸ್ ಗಿವನ್ ಮಾಸ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್. ಸೊ ಫಸ್ಟು ಇವನ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಿ, ಆ ಬಂದಿರೋ ವ್ಯಾಲ್ಯೂನ ನೀವು ಫಾರ್ಮುಲಾ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಈಗ ಫಾರ್ಮುಲಾದ ನಿಮಗೆ ಏನಂತಂದ್ರೆ, ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ಸೊಲ್ಯೂಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಎಷ್ಟದ, 0.05 ಅದ. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಪ್ಲಸ್ ವಾಟರ್, ಸೊ ಗ್ಲೂಕೋಸ್ ಅಂತ ನಿಮಗೆ 0.05 ಅದ, ವಾಟರ್ ಎಷ್ಟದ 5 ಅದ. ಸೊ ಇದನ್ನ ಆ್ಯಡ್ ಮಾಡಿದಾಗ, ಸಿಂಪ್ಲಿಫೈ ಮಾಡಿದಾಗ ವಿಲ್ ಗೆಟ್ ಇಟ್ ಆಸ್ 0.0099. ಹೌದಾ. ಇದು ಏನು ಸಿಕ್ತು ನಿಮ್ಗೆ, ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಸಿಕ್ತು. ಈಗ ಸಾಲ್ವೆಂಟ್ ನೀವು ಸೇಮ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅವಾಗ ಏನು ಫಾರ್ಮುಲಾ ಅದ, ನಂಬರ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಇಸ್ ಈಕ್ವಲ್ ಟು ಎನ್ ಆಫ್ ವಾಟರ್ ಎಷ್ಟದ, ಇದು 5 ಅದ. ಸೊ 5 ಡಿವೈಡೆಡ್ ಬೈ 0.05 ಪ್ಲಸ್ 5. ಸೊ ಇದನ್ನು ಸಿಂಪ್ಲಿಫೈ ಮಾಡಿರಿ, ಆನ್ಸರು 0.99 ಬರ್ತದ. ಅಥವಾ ಹಿಂದಿನ ಸ್ಲೈಡ್ ಒಳಗೆ ನಾ ಹೇಳಿದೆ ನಿಮಗೆ ಒಂದು ಫಾರ್ಮುಲಾ, ಮೋಲ್ ಫ್ರಾಕ್ಷನ್ ಆಫ್ ಎ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಬಿ ಈಸ್ ಈಕ್ವಲ್ ಟು 1 ಅಂತಂದು. ಇದೇ ಫಾರ್ಮುಲಾನ ನಾನು ಇಲ್ಲಿ ಅಪ್ಲೈ ಮಾಡಿ, ಮೋಲ್ ಫ್ರಾಕ್ಷನ್ ಆಫ್ ವಾಟರ್ನ ಕ್ಯಾಲ್ಕುಲೇಟ್ ಬೇಕಾದ್ರೆ ಆಲ್ರೆಡಿ ಗ್ಲೂಕೋಸ್ ಕ್ಯಾಲ್ಕುಲೇಟ್ ಮಾಡಿರಿ, ಅದನ್ನ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ವಿಲ್ ಗೆಟ್ 0.99. ಸೊ ದಿಸ್ ಇಸ್ ದ ಸಿಂಪಲ್ ವೇ ಆಫ್ ಕ್ಯಾಲ್ಕುಲೇಷನ್ ಆಫ್ ಮೋಲ್ ಫ್ರಾಕ್ಷನ್. ಸೊ ವಿದ್ಯಾರ್ಥಿಗಳೇ, ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ನೀವು ಈ ಫಾರ್ಮುಲಾ ನಿಮಗೆ ಕೊಟ್ಟಿರಂಗಿಲ್ಲ. ಸೊ ಫಸ್ಟ್ ನೀವು N1 ಮತ್ತು N2 ವ್ಯಾಲ್ಯೂನ ಕಂಡುಹಿಡಿಬೇಕು. N1 ಮತ್ತು N2 ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀರಿ, ಸೊ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಸೊ ಗಿವನ್ ಮಾಸ್ ಅಂತ ನಿಮ್ಗೆ ಕ್ವಶನ್ ಒಳಗೆ ಕೊಟ್ಟಿರ್ತಾರೆ, ರೈಟ್. ಮಾಲಿಕ್ಯುಲರ್ ಮಾಸ್ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಗ್ಲೂಕೋಸ್ ಮಾಲಿಕ್ಯುಲರ್ ಮಾಸ್ C6H12O6 ಎಲ್ಲ ಆ್ಯಡ್ ಮಾಡಿರಿ, ಸೊ 180 ಆಗುತ್ತೆ. ವಾಟರ್ದು 2 + 16 18 ಆಗುತ್ತೆ. ಸೊ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೋದ. ಸೊ ಫಸ್ಟ್ ಎನ್ ವ್ಯಾಲ್ಯೂ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿರಿ, ಆಗ ಬಂದಿರುವಂಥ ವ್ಯಾಲ್ಯೂನ ಮೋಲ್ ಫ್ರಾಕ್ಷನ್ ಫಾರ್ಮುಲಾ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ, ದೆನ್ ಯು ವಿಲ್ ಗೆಟ್ ದ ಮೋಲ್ ಫ್ರಾಕ್ಷನ್ ಆಫ್ ದ ಸಬ್ಸ್ಟೆನ್ಸ್. ಈಗ ಇನ್ನೊಂದು ಎಕ್ಸಾಂಪಲು, ನಿಮ್ಗೆ ಅರ್ಥ ಆಗಲ್ಲ ಅಂತಂದು ಇನ್ನೊಂದು ಎಕ್ಸಾಂಪಲು. ವಾಟ್ ಆರ್ ದ ಮೋಲ್ ಫ್ರಾಕ್ಷನ್ಸ್ ಆಫ್ ಗ್ಲೂಕೋಸ್ ಆ್ಯಂಡ್ ವಾಟರ್ ಇನ್ ಎ ಸೊಲ್ಯೂಷನ್ ಕಂಟೈನಿಂಗ್ 5.65 ಗ್ರಾಮ್ ಆಫ್ ಗ್ಲೂಕೋಸ್ ಇನ್ 225 ಗ್ರಾಮ್ ಆಫ್ ವಾಟರ್. ಹೌದಾ ವಿದ್ಯಾರ್ಥಿಗಳು, ಇಲ್ಲಿ ಗ್ಲೂಕೋಸ್ ಎಷ್ಟು ಕೊಟ್ಟಾನ ಕ್ವಾಂಟಿಟಿ, 5.65 ಕೊಟ್ಟಾನ, ವಾಟರ್ 25. ಸೊ ಆದ್ದರಿಂದ ಇದು ಗ್ಲೂಕೋಸ್ ಕಮ್ಮಿ ಇರೋದ್ರಿಂದ ದಿಸ್ ಇಸ್ ವಿಲ್ ಬಿ ಅ ಸೊಲ್ಯೂಟ್ ಆ್ಯಂಡ್ ವಾಟರ್ ವಿಲ್ ಬಿ ಅ ಸಾಲ್ವೆಂಟ್. ಸೊ ಫಾರ್ಮುಲಾ ಪ್ರಕಾರ ಫಸ್ಟ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್, ಗ್ಲೂಕೋಸ್ ಎಷ್ಟು ಕೊಟ್ಟರೆ 5.65 ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್. ಇದನ್ನು ಮಾಸ್ ಆ್ಯಡ್ ಮಾಡಿರಿ, 6 × 12 ಪ್ಲಸ್ 12 × 1 ಪ್ಲಸ್ 6 × 16. ಸೊ ದಟ್ ವಿಲ್ ಬಿ ಈಕ್ವಲ್ ಟು 180. ಸೊ N2 ಅಥವಾ NB ವ್ಯಾಲ್ಯೂ ಏನಾಗ್ತದೆ, 0.03139. ಸೊ ಸಿಮಿಲರ್ಲಿ ವಾಟರ್ ನೋಡಿ, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಎಷ್ಟು ಕೊಟ್ಟರೆ 25 ಕೊಟ್ಟರೆ, ಮಾಲಿಕ್ಯುಲರ್ ಮಾಸ್ 18 ಆಗುತ್ತೆ. ಸೊ 1.389. ಈಗ ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ಮತ್ತು ವಾಟರ್ ಎರಡು ಕ್ರಿಯಾನೆ. ಸೊ ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಪ್ಲಸ್ ವಾಟರ್, ಯಾಕಂದ್ರೆ ಸೊಲ್ಯೂಷನ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಎಷ್ಟದ, 0.03139. ಸೊಲ್ಯೂಷನ್ ಗ್ಲೂಕೋಸ್ ಪ್ಲಸ್ ವಾಟರ್ ಇಲ್ಲಿ ಆ್ಯಡ್ ಮಾಡಿರಿ. ಸೊ ಇವೆರಡು ಆ್ಯಡ್ ಮಾಡಿದಾಗ ಏನು ಬಂತದ ಆನ್ಸರು 0.0221 ಬರುತ್ತೆ. ಸೊ ಈಗ ಸಿಮಿಲರ್ಲಿ ವಾಟರ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಹೆಂಗೆ ಮಾಡ್ಬೋದು. ಸೊ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಇಸ್ ಈಕ್ವಲ್ ಟು 1 ಮೈನಸ್ 0.0221. ಸೊ ಇದನ್ನು ಸಿಂಪ್ಲಿಫೈ ಮಾಡಿರಿ, ದಟ್ ವಿಲ್ ಬಿ ದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್. ಸೊ ವಿದ್ಯಾರ್ಥಿಗಳೇ, ದೀಸ್ ಆರ್ ಸಿಂಪಲ್ ಒನ್, ಬಟ್ ಫಾರ್ಮುಲಾಸ್ನ ನೀವು ನೆನ್ಪಿಟ್ಕೋಬೇಕು. ದೆನ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ವಿದ್ಯಾರ್ಥಿಗಳು, ಏನಂತ ನೋಡೋಮಂತ. Calculate the mole fraction of benzene in solution containing 30% by mass in
ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ CCl4. ನೋಡ್ರಿ, ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಬೆನ್ಝೀನ್. ಸೊ ಬೆನ್ಝೀನ್ ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದ್ರೊಳಗೆ ಏನು ಕೊಟ್ಟನ್ ಡಾಟಾ ಅಂದರೆ, ಒಂದು ಸೊಲ್ಯೂಷನ್ ಅದ, ಆ ಸೊಲ್ಯೂಷನ್ ಒಳಗೆ 30% ಕಾರ್ಬನ್ ಟೆಟ್ರಾಕ್ಲೋರೈಡ್ ಅದ. ಸೊ ಪರ್ಸೆಂಟೇಜ್ ಅಂದ್ರೆ ನಿಮ್ಗೆ ಗೊತ್ತದ ವಿದ್ಯಾರ್ಥಿಗೆ 100 ಅದ. ಸೊ 100% ಒಳಗೆ 30% ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತಂದ್ರೆ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಬೆನ್ಝೀನ್? 70. ಸೊ 30% ಆಫ್ ಬೆನ್ಝೀನ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಬೈ ಮಾಸ್ ಮೀನ್ಸ್ ಮಾಸ್ ಆಫ್ ಸೊಲ್ಯೂಷನ್ ಈಸ್ 100. ಹೌದಾ? ಸೊ ಅದರ ಮಾಸ್ ಆಫ್ ಬೆನ್ಝೀನ್ ಎಷ್ಟು ಕೊಟ್ಟರೆ 30% ಅದ. ವಾಟ್ ಅಬೌಟ್ ದ ಕಾರ್ಬನ್ ಟೆಟ್ರಾಕ್ಲೋರೈಡ್? ಸೊ 100 ಮೈನಸ್ 30 ಮಾಡಿದಾಗ 70 ಗ್ರಾಮ್ ಆಗುತ್ತೆ. ಸೊ ನೋಡಿ ವಿದ್ಯಾರ್ಥಿಗಳೇ, ಮೋಲ್ ಫ್ರಾಕ್ಷನ್ ಆಫ್ ಬೆನ್ಝೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಸೊಲ್ಯೂಷನ್ ಒಳಗೆ ಬೆನ್ಝೀನ್ ಪರ್ಸೆಂಟೇಜ್ ಎಷ್ಟದ? 30% ಅದ. ಸೊ ಪರ್ಸೆಂಟೇಜ್ ಅಂದ್ರೆ 100 ಮೈನಸ್ 30 ಮಾಡಿದಾಗ ಯು ವಿಲ್ ಗೆಟ್ ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಈಗ ಇಲ್ಲಿ CCl4 70 ಗ್ರಾಮ್ ಅದ, ಬೆನ್ಝೀನು 30 ಗ್ರಾಮ್ ಅದ. ಸೊ ಇಲ್ಲಿ ಸೊಲ್ಯೂಟ್ ಯಾವ್ದಾಯ್ತು? ಸೊಲ್ಯೂಟ್ ಬೆನ್ಝೀನ್ ಆಯಿತು, ಸಾಲ್ವೆಂಟು ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಯಿತು. ಈಗ ನೀವು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ರಿ. C6H6 ಎಷ್ಟಾಗುತ್ತೆ? ಬೆನ್ಝೀನ್ದು 78 ಗ್ರಾಮ್ ಆಗುತ್ತೆ. ಮಾಲಿಕ್ಯುಲರ್ ಮಾಸ್ ಆಫ್ CCl4 ಎಷ್ಟಾಗುತ್ತೆ? 154 ಗ್ರಾಮ್ ಆಗುತ್ತೆ. ಈಗ ಫಾರ್ಮುಲಾ ಏನದ? ನಂಬರ್ ಆಫ್ ಮೋಲ್ಸ್ ಆಫ್ ಬೆನ್ಝೀನ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಬೆನ್ಝೀನ್ ಎಷ್ಟು ಕೊಟ್ಟಾರ? 30 ಗ್ರಾಮ್ಸ್ ಅಂತ ಕೊಟ್ಟಾರ, ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಬೆನ್ಝೀನು 78 ಗ್ರಾಮ್ಸು. ಇದನ್ನು ಸಿಂಪ್ಲಿಫೈ ಮಾಡಿರಿ, 0.385 ಅಂತ. ಸಿಮಿಲರ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಗಿವನ್ ಮಾಸ್ ಎಷ್ಟದ? 70 ಗ್ರಾಮ್ ಅದ, ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ CCl4 154 ಅದ. ಸಿಂಪ್ಲಿಫೈ ಮಾಡಿ 0.455 ಅಂತ. ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ N2 ಸಿಕ್ತು, ಇಲ್ಲಿ N1 ಸಿಕ್ತು. ಸೊ ಫಾರ್ಮುಲಾ ಯೂಸ್ ಮಾಡಿರಿ. ಮೋಲ್ ಫ್ರಾಕ್ಷನ್ ಆಫ್ ಬೆನ್ಝೀನ್ ಈಸ್ ಈಕ್ವಲ್ ಟು N2 ಡಿವೈಡ್ ಬೈ N1 ಪ್ಲಸ್ N2. ಸೊ N2 ಯಾವುದಿಲ್ಲಿ ಬೆನ್ಝೀನ್ದು? 0.385. N2 ಪ್ಲಸ್ N1 ಎರಡು ಆ್ಯಡ್ ಮಾಡಿರಿ. ಸೊ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ 0.458. ಸೊ ದಿಸ್ ಇಸ್ ದ ಮೋಲ್ ಫ್ರಾಕ್ಷನ್ ಆಫ್ ಬೆನ್ಝೀನ್. ಇನ್ನು ಮೋಲ್ ಫ್ರಾಕ್ಷನ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ತಗೋಬೇಕಾದ್ರೆ 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ಬೆನ್ಝೀನ್. ಸೊ 1 ಮೈನಸ್ 0.458 ತೊಗೊಂಡಾಗ 0.542. ಸೊ ದಿಸ್ ವಿಲ್ ಬಿ ಯುವರ್ ಮೋಲ್ ಫ್ರಾಕ್ಷನ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಎರಡು ಡಿಫ್ರೆಂಟ್ ಮೆಥಡ್ಸ್ನ ಕಲ್ತಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್ನ. ಮೊದಲನೇದು ಮಾಸ್ ಪರ್ಸೆಂಟೇಜು, ಎರಡನೇದು ಮೋಲ್ ಫ್ರಾಕ್ಷನು. ಸೊ ನಾವು ಹೇಳ್ದಂಗೆ ಇಲ್ಲಿ N2 ಅಥವಾ NB ಅಂತ ಬರೆದ್ರೆ ಇಟ್ ರಿಪ್ರೆಸೆಂಟ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. N1 ಅಥವಾ NA ಅಂತ ಬರೆದ್ರೆ ಇಟ್ ರಿಪ್ರೆಸೆಂಟ್ಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ಸೊ ಮೋಲ್ ಫ್ರಾಕ್ಷನ್ ಅಂದರೆ ನಾವು ಸೇಮ್ ಎಕ್ಸ್ ಸ್ಮಾಲ್ ಲೆಟರ್ ಏನು ಬರ್ತಿರಲ್ಲ ಅದೇ ಬರ್ತೀವಿ, ಬಟ್ ಇಟ್ ಇಸ್ ನಾಟ್ ಎಕ್ಸ್. ಇದಕ್ಕೆ ಏನು ಕರಿತೀವಿ? ಚೈ ಅಂತ ಕರಿತೀವಿ, CHI. ಇಟ್ ಇಸ್ ಎ ಗ್ರೀಕ್ ಲೆಟರ್. ಸೊ ಇದನ್ನ ಸ್ವಲ್ಪ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ. ಸೊ ವಿದ್ಯಾರ್ಥಿಗಳು, ಕೆಲವೊಬ್ರು ವಿದ್ಯಾರ್ಥಿಗಳು ರಿಪ್ಲೈ ಮಾಡ್ತಿದ್ದಾರೆ, ಇನ್ನು ಕೆಲವೊಬ್ರು ವಿದ್ಯಾರ್ಥಿಗಳು ಇನ್ನೂ ರಿಪ್ಲೈ ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಯುವರ್ ಡೌಟ್ಸ್. ಸೊ ಇನ್ನು ಉಳಿದಿರುವಂಥ ಎರಡು ಮೆಥಡ್ಸ್ನ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ದ today's class. Have a nice day, Vidyadhiri. Thank you. Bye.